ನಮ್ಮ ಸ್ನೇಹಿತರು ನನ್ನೇ ಬಿಟ್ಬಿಟ್ಟು ನಾಶವ ಮಾಡ್ಕತ್ತವ್ರೆ. ಸೂರ್ಯನ ಕಿರಣ ನನ್ನ ಹೋಟೆಲ್ ಮೇಲೆ ಬೀಳ್ತಿದಂಗೆ ನಾವು ಕೂಡ ಕೆಲಸನ ಚುರುಕ್ ಮಾಡಿದ್ವು ಸ್ನೇಹಿತರೆ. ಅದ್ಭುತವಾದಂತ ಚಿತ್ರಾನ್ನ ಅದ್ಭುತವಾದಂತ ಚಿತ್ರಾನ್ನ ಸ್ನೇಹಿತರೆ ನೋಡ್ಬೋದು. ನಮ್ಮ ಹೋಟೆಲ್ನ ಚಿತ್ರಾನ್ನ ಅದ್ಭುತವಾದಂತ ಚಿತ್ರಾನ್ನ ಮಾಡಿ ಸ್ನೇಹಿತರೆ. ಅನಂತರ ದೋಸೆ ಆರ್ಡರ್ ಇರುತ್ತಲ್ವಾ, ದೋಸೆನ ಹಾಕ್ತಾ ಇದ್ದ. ಬೆಳಗ್ಗೆ ಕಸ್ಟಮರ್ ಜೋರಾಗೆ ಇತ್ತು, ಸೌಂಡು ಜೋರಾಗೆ ಬರ್ತಾ ಇತ್ತು. ಆದ್ರೆ ಆ ಗ್ಯಾಪಲ್ಲೇ ನಮ್ಮ ಅಣ್ಣರು ಕೂಡ ಬಂದ್ರು, ಅವರು ಕೂಡ ಮಾತಾಡ್ಸ್ಕೊಂಡು ಬನ್ನಿ. ಉಮೇಶ್ ಅಣ್ಣವರು ಬಂದ್ರು, ಅವ್ರಿಗೋಸ್ಕರ ಸ್ಪೆಷಲ್ ಆದಂತ ಮೊಟ್ಟೆ ದೋಸೆನ ಹಾಕ್ತಾ ಸ್ನೇಹಿತರೆ. ಬೆಳಗಿನ ಜಾವ ಕಸ್ಟಮರ್ ಎಲ್ಲ ಇದ್ರು, ಗಂಗಾಧರ್ ಹೋಗಿ ಸಡಲಿ ಕೂತ್ಕೊಂಡಿದ್ರು. ನೋಡ್ಬೋದು ಸ್ಪೆಷಲ್ ಆಗಿ ದೋಸೆನ ಹಾಕ್ತಾ ಉಮೇಶ್ ಅಣ್ಣವರು ಖುದ್ದಾಗೆ ದೋಸೆನ ಹಾಕ್ಸ್ಕೊಳ್ತಿದ್ರು. ನಮ್ಮ ಸ್ನೇಹಿತರು ಮತ್ತೊಬ್ಬರು ಬಂದಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಬನ್ನಿ. ಗೆಳೆಯರ ಮಿಲನವರಾಗಿದೆ. ಪುಟ್ಟರಾಜು ಟಿಫನಿಸ್ ಹತ್ರ ನೋಡ್ಬೋದು ಒಂದು ದೋಸೆಯ ಕತೆ. ಬಂದಿದಂತ ಶಿವಣ್ಣವ್ರನ್ನು ಮತ್ತು ಕಿರಣ್ ಮಾತಾಡಿಸಿ ಕಳಿಸ್ತಾರೆ. ನಂತರ ಮೊಟ್ಟೆ ದೋಸೆ ನೋಡ್ಬೋದು ಸ್ನೇಹಿತರೆ. ಆ ಬಾಯಿಲ್ಗಳು ಎಷ್ಟು ಬೈತಿದೆ. ನಮ್ಮಲ್ಲಿ ಹಾಫ್ ಬಾಯ್ಲ್ ತಿನ್ನೋರು ಕಡಿಮೆ ಇದ್ದಾರೆ, ಅದನ್ನೇ ಡಬಲ್ ರೋಸ್ಟ್ ಇಸ್ಕೊಂಡು ತಿನ್ನೋರು ಜಾಸ್ತಿ ಜನ ಇದ್ದಾರೆ. ಅವ್ರಿಗೂ ಕೂಡ ಅಚ್ಚುಕಟ್ಟೆಗೆ ದೋಸೆನ ಮಾಡಿ ಕೊಟ್ಟೆ ಬಿಟ್ಟೆ. ನನ್ನನ್ನು ಬಿಟ್ಬಿಟ್ಟು ನಾಶವ ಮಾಡ್ದವ್ರಲ್ಲ, ಏನ್ರಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಮಾಡಿರೋ ಪದಾರ್ಥದಲ್ಲೇ ಇಡ್ಲಿ ಬೇಕಾ ಖಾಲಿ ಆಗಿತ್ತು, ದೋಸೆ ಇಟ್ಟಿತ್ತು, ದೋಸೆ ಆಗ್ತಾ ಇದೆ. ಅಷ್ಟೊತ್ತಿಗೆ ನಮ್ಮ ಪಾರ್ಥಣ್ಣವ್ರು ಬಂದಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ ಬನ್ನಿ. ಹೇಗಿತ್ತು ನಾಷ್ಟ? ಸೂಪರ್ ಆಗಿತ್ತು, ಎಲ್ಲರೂ ಬನ್ನಿ ನಾಷ್ಟ ಮಾಡಿಲ್ಲ. ಥ್ಯಾಂಕ್ಸ್ ಅಣ್ಣ. ಗಾಡಿ ದೋಸೆ ಪಾರ್ಥಣ್ಣ. ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಫಿಗರ್ ರೈಸ್ ಇದೆ, ಇಂಟರ್ನ್ಯಾಷನಲ್ ಫುಡ್ ಇದೆ, ಎಲ್ಲ ಒಂದೇ ಕಲ. ನಾನು SLC ಏನ್ ಬೇಕಣ್ಣ? ಮೊಟ್ಟೆ ದೋಸೆ ಅಣ್ಣಗೊಂದು ಸ್ಪೆಷಲ್ ಮೊಟ್ಟೆ ದೋಸೆ. ಚಿನ್ನ ಚಿತ್ರಾನ್ನ ಕೊಡು ಚಿನ್ನ. ಅಣ್ಣವರು ಕುತ್ತಾಗೆ ಮೊಟ್ಟೆ ದೋಸೆ ಹಾಕೊಳ್ತಾ ಇದಾರೆ, ನೋಡ್ಬೋದು ಸ್ನೇಹಿತರ. ಇದೀಗ ತಾನೆ ದಿಲ್ಲಿ ಅಣ್ಣವ್ರಿಗೆ ಹಸ್ತಾಂತರ ಮಾಡಲಾಗಿದೆ ಮೊಟ್ಟೆ ದೋಸೆನ. ನೋಡ್ಬೋದು ನಮ್ಮ ದಿಲ್ಲಿ ಅಣ್ಣವರು ಆಲೂಗಡ್ಡೆ ಪಲ್ಯದನ್ನ ತಿಂತಾ ಇದ್ದಾರೆ. ಅಣ್ಣವ್ರೆ ಹೇಗಿದೆ ದೋಸೆ? ದೋಸೆ ದೋಸೆ ಚೆನ್ನಾಗಿದೆ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಧನ್ಯವಾದಗಳು. ಹೋಟೆಲಲ್ಲಿ ಜನಸಾಗರ ಇದ್ರು, ಆದ್ರೂ ಕೂಡ ಸ್ವಲ್ಪ ವ್ಯಾಪಾರ ಕಡಿಮೆನೇ ಆಗಿತ್ತು. ಫೈನಲ್ ಆಗಿ ನಾಶ ಕ್ಲೋಸ್ ಮಾಡಿ ನಾನು ಮತ್ತೆ ನನ್ನ ಗೆಳೆಯ KM ದೊಡ್ಡಿಗೆ ಹೋಗಿ ತಿರ್ಗಾಡ್ಕೊಂಡು ಒಂದು ರೌಂಡ್ ಬಂದು ಇವತ್ತಿಗಿಷ್ಟೇ. ಮತ್ತೊಂದು ಹಿಡಿದಲೆ ಮತ್ತೊಮ್ಮೆ ಸಿಗ್ತೀವಿ. ಸದ್ಯಕ್ಕೆ ಹೋಗಿದ್ದು ಬರ್ತೀವಿ ಅಷ್ಟೇ.